ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. 24-25ನೇ ಸಾಲಿನ SSLC ಫಲಿತಾಂಶ ಪ್ರಕಟವಾಗಿದೆ. ಸೊ ಈ SSLC ಪರೀಕ್ಷೆಯಲ್ಲಿ ಪ್ರಕಟವಾಗಿರುವ ನಮ್ಮ ಈ ಸಾಲಿನ ವಿದ್ಯಾರ್ಥಿಗಳಲ್ಲಿ ಅಂದರೆ 92% ತಗೊಂಡು ಆಲ್ಮೋಸ್ಟ್ ಎಲ್ಲ ಮಕ್ಕಳು ಕೂಡ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ತಗೊಂಡು ಒಳ್ಳೆ ಅಂಕಗಳನ್ನು ಗಳಿಸಿ ಚೆನ್ನಾಗಿ ಫಲಿತಾಂಶವನ್ನು ತಗೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯ ಕಡೆಯಿಂದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಮತ್ತು ಅವರು ಮುಂದಿನ ಭವಿಷ್ಯ ಒಳ್ಳೆಯ ಒಂದು ಉತ್ಕೃಷ್ಟವಾಗಿರಲಿ ಅಂತ ನಾವು ನಮ್ಮ ಸಂಸ್ಥೆಯ ಕಡೆಯಿಂದ ಬಯಸ್ತಾ ಇದ್ದೀವಿ. SSLC ವಿದ್ಯಾರ್ಥಿಗಳು ಫಲಿತಾಂಶ ನಮಗೆ ತೃಪ್ತಿ ತಂದಿದೆ. ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಹಲವಾರು ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಕಾರ್ಯಕ್ರಮ ರೂಪಿಸಿದ್ದೇವೆ. ಇದಕ್ಕೆ ಶಿಕ್ಷಕರನ್ನು ತರಬೇತಿ ಕೊಟ್ಟು ಇನ್ನಷ್ಟು ಫಲಿತಾಂಶವನ್ನು ಹೆಚ್ಚಿಸಲು ನಾವು ಶ್ರಮ ಪಡ್ತಾ ಇದ್ದೀವಿ. SSLC ಪರೀಕ್ಷೆ ಬರೆದಿರುವ ಅಭ್ಯರ್ಥಿಗಳಿಗೆ ಶುಭಾಶಯಗಳು ಹೇಳ್ತಾ ಒಳ್ಳೆಯ ನಮ್ಮ 92% ಬಂದಿರುತ್ತೆ. ಇದಕ್ಕೆ ತೃಪ್ತಿ ಇನ್ನೂ ಬರಬೇಕಾಗಿತ್ತು, ಇಷ್ಟು ಮಾತ್ರಕ್ಕೆ ತೃಪ್ತಿ ಪಡ್ತಾ ಇದ್ದೀವಿ. ಆಮೇಲೆ ನೆಕ್ಸ್ಟು ಬೇರೆ ಬೇರೆ ಎಲ್ಲ ಪ್ರೋಗ್ರಾಮ್ ಎಲ್ಲ ಮಾಡ್ಕೊಂಡಿದ್ದೀವಿ. ಈವ್ನಿಂಗ್ ಕ್ಲಾಸು, ಮಾರ್ನಿಂಗ್ ಕ್ಲಾಸು, ಸ್ಪೆಷಲ್ ಕ್ಲಾಸ್ ಎಲ್ಲ ಇದು ಮಾಡಿ ಇವಾಗಿಂದನೇ ನಾವು ನೆನ್ನೆಯಿಂದನೇ ಕ್ಲಾಸು ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಬರೋ ವರ್ಷ 100% ರಿಸಲ್ಟ್ಗೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಇಷ್ಟು ಮಾತ್ರ. ಥ್ಯಾಂಕ್ ಯು. ನಮ್ಮಲ್ಲಿ ಕೆಲವೊಂದು ಪದ್ಧತಿಗಳನ್ನು ಮತ್ತು ಮೆಥಡ್ಸನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ ಶಿಕ್ಷಣದ ಬಗ್ಗೆ ಮಾತ್ರ ಮುಖ್ಯವಾಗಿ. ಅದರಲ್ಲಿ ಏನಂದರೆ LKG UKGಯಿಂದನೇ ಅಪ್ ಟು 5th ಸ್ಟ್ಯಾಂಡರ್ಡ್ವರೆಗೂ ಸ್ಮಾರ್ಟ್ ಕ್ಲಾಸಸ್ಸು ಮತ್ತು ಅವ್ರಿಗೆ ಎಕ್ಸ್ಟ್ರಾ ಆಕ್ಟಿವಿಟೀಸು ಕರ್ಕ್ಯುಲಮ್ಸ್ ಕೊಡ್ತಾ ಇದ್ದೀವಿ. ಮತ್ತು ಸಿಲೆಬಸ್ ಕೂಡ ಆಲ್ಮೋಸ್ಟ್ LKG to 5th ಸ್ಟ್ಯಾಂಡರ್ಡ್ವರೆಗೂ ನಮ್ದು ಕಂಪ್ಲೀಟು ICSE ರಿಲೇಟೆಡ್ ಸಿಲೆಬಸ್ ಇರುತ್ತೆ. ಸೊ ಮಕ್ಕಳಿಗೆ ಈ ಒಂದು ಸಿಲೆಬಸ್ ಕೊಡೋದ್ರಿಂದ ಮುಂದಿನ ಅಂದರೆ 5th ಸ್ಟ್ಯಾಂಡರ್ಡ್ ಎಬೋ ಅಪ್ ಟು ಅವ್ರಿಗೆ 10th ಓದೋದಕ್ಕೆ ತುಂಬ ಅನುಕೂಲ ಆಗುತ್ತೆ, ಈಸಿ ಆಗುತ್ತೆ. ಸೊ ಆ ಉದ್ದೇಶದಿಂದ ನಾವು ಈ ಸಿಲೆಬಸ್ ಮಕ್ಕಳಲ್ಲಿ ಹೆಚ್ಚಿನದಾಗಿ ಇಂಗ್ಲೀಷ್ ಮತ್ತು ಎಲ್ಲ ಸೈನ್ಸ್, ಮ್ಯಾಥ್ಸ್ ಎಲ್ಲದರಲ್ಲೂ ಕೂಡ ಹೆಚ್ಚಿನದಾಗಿ ನಾಲೆಡ್ಜ್ ಬರೋ ಒಂದು ಉದ್ದೇಶದಿಂದ ಈ ಸಿಲೆಬಸ್ಸನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ತುಂಬ ಉತ್ತಮವಾದಂಥ ಒಂದು ಸಿಲೆಬಸ್, ಅದು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ತದನಂತರ ನಾವು ಸ್ಟೇಟ್ ಸಿಲೆಬಸ್ ಕಂಟಿನ್ಯೂ ಆಗಿ ಮುಂದುವರಿಸ್ತಾ ಇದ್ದೇವೆ. ಸೊ ಇದರಿಂದ ನಾವು ಈ ವರ್ಷದಲ್ಲಿ ಪ್ರತಿಯೊಂದು ಕೂಡ ಸ್ಪೋರ್ಟ್ಸ್ ಆಗಿರ್ಬೋದು ಮತ್ತು ಎಕ್ಸ್ಟ್ರಾ ಕ್ಲಾಸಸ್ ಆಗಿರ್ಬೋದು ಮತ್ತು ಬೆಳಗ್ಗೆ ಮತ್ತು ಸಂಜೆ ಮಕ್ಕಳಿಗೆ ಆಕ್ಟಿವಿಟೀಸ್ ವೈಸ್ ಆಗಿರ್ಬೋದು ಎಲ್ಲ ಥರ ಕೂಡ ಸಿಬ್ಬಂದಿ ವರ್ಗವನ್ನು ಮತ್ತು ಹೆಚ್ಚಿನದಾಗಿ ನೇಮಿಸ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಯಾವುದೇ ರೀತಿಯ ಒಂದು ಮೂಲ ಸೌಕರ್ಯಗಳು ಕೂಡ ಅಷ್ಟೇ, ಯಾವುದು ಕುಂದುಕೊರತೆ ಅದೆಲ್ಲ ಕೂಡ ಕಂಪ್ಲೀಟಾಗಿ ಬಗೆಹರಿಸಿದ್ದೀವಿ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕುಡಿಯೋ ನೀರಿನಿರ್ಬೋದು, ಟಾಯ್ಲೆಟ್ಸ್ ಇರ್ಬೋದು, ಯಾವುದೂ ಕೂಡ ಸಮಸ್ಯೆ ಇಲ್ಲ. ಮತ್ತು ಒಂದು ವಿಶಾಲವಾದಂಥ ಒಂದು ಗ್ರೌಂಡ್ ಇದೆ, ಆಟದ ಮೈದಾನ ಇದೆ. ಅದಕ್ಕೆ ಒಂದು ನುರಿತ ಒಬ್ಬ PT ಶಿಕ್ಷಕರಿದ್ದಾರೆ, ಅವ್ರನ್ನೂ ನೇಮಿಸ್ಕೊಂಡಿದ್ದೀವಿ. ಸೊ ಎಲ್ಲ ರೀತಿಯಲ್ಲಿಯೂ ಕೂಡ ಮಕ್ಕಳು ಸದೃಢವಾಗಿ ಒಂದು ಪೂರ್ತಿಯಾಗಿ ಅವರು ಒಂದು ಆಕ್ಟಿವಿಟಿ ಅಂದರೆ ಎಲ್ಲ ರೀತಿಯ ಆಕ್ಟಿವಿಟೀಸನ್ನು ಪರಿಪೂರ್ಣವಾಗಿ ಪಡೆಯೋ ಒಂದು ಉದ್ದೇಶದಿಂದ ನಾವು ಇದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈ ವರ್ಷ ಕೂಡ SSLC ಹೈಸ್ಕೂಲಿಂದಾನೇ 8th ಸ್ಟ್ಯಾಂಡರ್ಡಿಂದನೇ ಕೂಡ ಅವ್ರಿಗೆ 10th ಸ್ಟ್ಯಾಂಡರ್ಡ್ ಬರೋ ಅಷ್ಟೊತ್ತಿಗೆ ಮಕ್ಕಳಿಗೆ ಯಾವುದೇ ರೀತಿ ಕೂಡ ಯಾವುದೇ CC ಕ್ಯಾಮ್ರಾ ಇನ್ನೊಂದು ಏನೇ ಅಳವಡಿಸಿದ್ರು ಭಯ ಪಡೆದಿರ ಧೈರ್ಯವಾಗಿ ಎದುರಿಸಿ ಅವರು ಎಕ್ಸಾಮ್ ಬರೆಯೋ ರೀತಿ ನಾವು ಇವಾಗಿಂದನೇ ಅವ್ರು ತಯಾರು ಮಾಡ್ತಾ ಇದ್ದೀವಿ. ಆದಷ್ಟು ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದುವಂಥ ಎಲ್ಲ ಮಕ್ಕಳು ಕೂಡ 100% ಅವರು ಮ್ಯಾಕ್ಸಿಮಮ್ ಅವರು ಅಂಕಗಳನ್ನು ಗಳಿಸಿ ಒಳ್ಳೆಯ ರೀತಿಯಲ್ಲಿ ಉತ್ತೀರ್ಣರಾಗಿ ಮುಂದೆ ಒಳ್ಳೆಯ ಭವಿಷ್ಯ ಸಿಗಬೇಕು ಅಂತ ನಾವು ಮ್ಯಾಕ್ಸಿಮಮ್ ನಮ್ಮ ಎಲ್ಲ ಸಂಸ್ಥೆಯ ವತಿಯಿಂದ ಎಲ್ಲರೂ ಸೇರಿ ನಾವು ನಮ್ಮ ಆಡಳಿತ ಮಂಡಳಿಯವರು ಹಾಗೂ ನಮ್ಮ ಮುಖ್ಯ ಶಿಕ್ಷಕರು, ಸಿಬ್ಬಂದಿ, ನಮ್ಮ ಎಲ್ಲ ಶಿಕ್ಷಕರು ಎಲ್ಲ ಸಹಪಾಠಿಗಳು ಸೇರಿ ನಾವೆಲ್ಲರೂ ಕೂಡ ಶ್ರಮವಹಿಸ್ತಾ ಇದ್ದೀವಿ. ಇಲ್ಲಿ ಒಂದು ಒಳ್ಳೆಯ ಒಂದು ವಾತಾವರಣ ಇದೆ. ಎಲ್ಲದಕ್ಕೂ ಕೂಡ ಇದನ್ನೆಲ್ಲ ಸದೃಢಪಡಿಸ್ಕೊಂಡು ಹೆಚ್ಚಿನದಾಗಿ ಮಕ್ಕಳು ಅಡ್ಮಿಷನ್ ಆಗಿ ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಇವತ್ತು ನಮಗೆ 24-25ನೇ ಸಾಲಿನ SSLC ಫಲಿತಾಂಶ ಪ್ರಕಟವಾಗಿದೆ. ಸೊ ಈ SSLC ಪರೀಕ್ಷೆಯಲ್ಲಿ ಪ್ರಕಟವಾಗಿರುವ ನಮ್ಮ ಈ ಸಾಲಿನ ವಿದ್ಯಾರ್ಥಿಗಳಲ್ಲಿ ಅಂದರೆ 92% ತಗೊಂಡು ಆಲ್ಮೋಸ್ಟ್ ಎಲ್ಲ ಮಕ್ಕಳು ಕೂಡ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ತಗೊಂಡು
ಒಳ್ಳೆ ಅಂಕಗಳನ್ನು ಗಳಿಸಿ ಚೆನ್ನಾಗಿ ಫಲಿತಾಂಶವನ್ನು ತಗೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯ ಕಡೆಯಿಂದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಮತ್ತು ಅವರು ಮುಂದಿನ ಭವಿಷ್ಯ ಒಳ್ಳೆಯ ಒಂದು ಉತ್ಕೃಷ್ಟವಾಗಿರಲಿ ಅಂತ ನಾವು ನಮ್ಮ ಸಂಸ್ಥೆಯ ಕಡೆಯಿಂದ ಬಯಸ್ತಾ ಇದ್ದೀವಿ. ಸೊ ಸುಮಾರು ಇದರಲ್ಲಿ ನಾವು ಈ ಒಂದು ವರ್ಷದಲ್ಲಿ ಸುಮಾರು ನಮ್ಮ ಎಲ್ಲ ಶಿಕ್ಷಕರು, ಮುಖ್ಯ ಶಿಕ್ಷಕರು ಎಲ್ಲರ ಪರಿಶ್ರಮದಿಂದ ಒಂದು ಉತ್ತಮವಾದಂಥ ಒಂದು ಫಲಿತಾಂಶ ಬಂದಿದೆ. ಸೊ ಅದು ನಮಗೆಲ್ಲರಿಗೂ ಸಂತೃಪ್ತಿ ತಂದಿದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನು ಈ ಸಾಲಿನಲ್ಲಿ ಬರುವಂಥ ಮಕ್ಕಳಿಗೆ 100% ರಿಸಲ್ಟ್ ಬರೋದಕ್ಕೆ ಸತತವಾಗಿ ಎಲ್ಲರೂ ಪ್ರಯತ್ನ ಪಟ್ಟು ನಾವು ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಪಡೆಯೋದಕ್ಕೆ ನಾವು ಎಲ್ಲರೂ ಕೂಡ ಶ್ರಮಿಸುತ್ತೇವೆ. ಹಾಗೆ ಇನ್ನೂ ಒಂದು ಒಳ್ಳೆಯ ಒಂದು ಹೆಸರು ಬರುವಂಥ ರೀತಿಯಲ್ಲಿ ನಾವು ಮಕ್ಕಳು ಹೆಚ್ಚಿನ ಅಂಕಗಳು ಗಳಿಸೋದಕ್ಕೆ ಎಷ್ಟು ಆಗುತ್ತೋ ಅಷ್ಟು, ಅಂದರೆ ಎಲ್ಲ ರೀತಿಯ ಒಂದು ಸ್ಕಿಲ್ಸ್ ತಗೊಂಡು ಮತ್ತು ಎಲ್ಲ ರೀತಿಯ ಒಂದು ಮೆಥಡ್ಸ್ ತಗೊಂಡು ಅವರಿಗೆ ಒಳ್ಳೆಯ ರೀತಿ ಉತ್ತಮವಾದಂಥ ಒಂದು ಅಂಕಗಳನ್ನು ಗಳಿಸಿ ಮತ್ತು ಮುಂದಿನ ಭವಿಷ್ಯಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ನಾವು ಸತತವಾಗಿ ಅವರಿಗೆ ಈಗ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದನ್ನು ಇನ್ನೂ ಉತ್ತಮವಾಗಿ ಅಂಕಗಳನ್ನು ಗಳಿಸೋದಕ್ಕೆ ಮತ್ತು ಯಾವುದೇ ರೀತಿಯಾಗಿ ಎಲ್ಲೇ ಎಕ್ಸಾಮ್ ಕೊಟ್ಟರು ಕೂಡ ಅವರು ಧೈರ್ಯವಾಗಿ ಎಕ್ಸಾಮ್ ಬರೆಯುವಂಥ ಒಂದು ಮನೋವೃತ್ತಿಯನ್ನು ಮತ್ತು ಧೈರ್ಯವನ್ನು ನಾವು ಬೆಳೆಸುತ್ತೇವೆ. ಸೊ ಹಾಗಾಗಿ ಈ ಒಂದು ಸಾಲಿನಲ್ಲಿ ಒಂದು ಒಳ್ಳೆಯ ಫಲಿತಾಂಶ ಬಂದಿದೆ. ಸೊ ನಮ್ಮ ಇನ್ನೂ ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಗೆ ಆ್ಯಕ್ಚುಲಿ. ಸೊ 100% ಗಳಿಸುತ್ತೆ ಅಂತ. ಸೊ ಕಾರಣಾಂತರದಿಂದ ಅದು ನಮಗೆ ಆಲ್ರೆಡಿ ಗೊತ್ತಿದೆ, ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟಿದ್ದೀವಿ ಮಕ್ಕಳನ್ನು. ಸೊ ಇಬ್ಬರು ಮಕ್ಕಳು ಅನುತ್ತೀರ್ಣರಾಗಿದ್ದಾರೆ. ಸೊ ನೆಕ್ಸ್ಟ್ ಇದರಲ್ಲಿ ಅವರು ಕೂಡ ಉತ್ತೀರ್ಣರಾಗುತ್ತಾರೆ. ಸೊ ಈ ಒಂದು ಇದರಿಂದ ಈ ವರ್ಷದಲ್ಲಿ ಇನ್ನೂ ಉತ್ತಮವಾದಂಥ 100% ಒಳ್ಳೆಯ ರಿಸಲ್ಟ್ ಬರೋದಕ್ಕೆ ನಮ್ಮ ಎಲ್ಲ ಶಿಕ್ಷಕರು ಕೂಡ ಒಳ್ಳೆಯ ರೀತಿಯ ಒಂದು ಪ್ರಯತ್ನವನ್ನು ಪಡ್ತಾರೆ ಮತ್ತು ಅದಕ್ಕೆ ಎಲ್ಲರೂ ಕೂಡ ನಾವು ಶ್ರಮಿಸುತ್ತೇವೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಒಂದು ಭವಾನಿ ವಿದ್ಯಾಸಂಸ್ಥೆಯ ಎಲ್ಲ ಮತ್ತು ಶಿಕ್ಷಕರಿಗೂ, ಮುಖ್ಯ ಶಿಕ್ಷಕರು ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ನನ್ನ ಕಡೆಯಿಂದ, ನಮ್ಮ ಆಡಳಿತ ಮಂಡಳಿಯ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. SSLC ವಿದ್ಯಾರ್ಥಿಗಳು ಫಲಿತಾಂಶ ನಮಗೆ ತೃಪ್ತಿ ತಂದಿದೆ. ಅವರಿಗೆ ಶುಭಾಶಯಗಳನ್ನು ಅರ್ಪಿಸುತ್ತಾ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಹಲವಾರು ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಕಾರ್ಯಕ್ರಮ ರೂಪಿಸಿದ್ದೇವೆ. ಇದಕ್ಕೆ ಶಿಕ್ಷಕರನ್ನು ತರಬೇತಿ ಕೊಟ್ಟು ಇನ್ನಷ್ಟು ಫಲಿತಾಂಶವನ್ನು ಹೆಚ್ಚಿಸಲು ನಾವು ಶ್ರಮ ಪಡ್ತಾ ಇದ್ದೀವಿ. ಇದಕ್ಕಾಗಿ ನಮ್ಮ ಶಿಕ್ಷಕ ಬಂಧುಗಳಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ, ಎಲ್ಲ ಸಹಕಾರಗಳನ್ನು ನೀಡ್ತಾ ಇದ್ದಾರೆ. ಮತ್ತು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನಾವು ಸ್ಮಾರ್ಟ್ ಕ್ಲಾಸಸನ್ನು ಓಪನ್ ಮಾಡ್ತಾ ಇದ್ದೀವಿ. 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಮತ್ತು ಉಳಿದ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸಸನ್ನು ಪ್ರತಿ ವಾರಕ್ಕೊಮ್ಮೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಹೀಗೆ ಹೆಚ್ಚಿನ ಶಿಕ್ಷಣಕ್ಕೆ ಒತ್ತು ನೀಡಲು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇಷ್ಟು ಹೇಳಲು ನಾನು